ಹಾಯ್, ಎಲ್ಲರೂ ಹೇಗಿದ್ದೀರಾ? ಸೊ ಏನೋ ಬೌಲ್ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾಳೆ ಅಂತ ಏನೋ ಅನ್ಕೋಬೇಡಿ. ಆಯ್ತು. ಆಮೇಲೆ ಸೊ ಇದು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದು. ಯಾವಾಗ್ಲೂ ಮಾಡಿದ್ದಿ ರೆಸಿಪಿನ. ಸೊ ಇವಾಗ ಮತ್ತೆ ಮಾಡೋಣ ಅಂತ ಅನ್ಕೊಂಡು ನನ್ ಮಗನ್ ನೋಡಿ ಅವನಿಗೋಸ್ಕರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ರೆಸಿಪಿ ಮಾಡ್ತಾ ಇದೀವಿ. ಅದೇ ಕೇಕ್. ಎಲ್ಲಾರ್ಗೂ ಮಾಡಕ್ ಬರುತ್ತೆ, ಬಟ್ ನಾನ್ ಯಾವ ತರ ಮಾಡ್ತೀನಿ ಅಂತ ತೋರ್ಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಿಂಗ್ ಮಾಡ್ತೀನಿ, ಏನೇನ್ ಹಾಕೊಂಡಿದೀನಿ ಅಂತ ನಿನ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಬನ್ನಿ, ಸೊ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಫಸ್ಟು ನೀರ್ ಹಾಕೊಂಡಿದ್ದೀನಿ, ಅಂದ್ರೆ ತುಂಬಾ ಬಿಸಿ ನೀರ್ ಹಾಕೊಂಡಿದ್ದೀನಿ. ಇದು ಸೊ ಈ ತರ ಕಪ್ಪಲ್ಲಿ ಒಂದ್ ಮುಕ್ಕಾಲ್ ಕಪ್ ಅಷ್ಟು ನೀರ್ ತಗೊಂಡಿದ್ದೀನಿ. ಸೊ ಇದು ನಾನು ಅಳತೆಗೆ ತಗೊಂಡಿರೋ ಕಪ್ಪು. ಸೊ ಇದ್ರಲ್ಲಿ ಮುಕ್ಕಾಲ್ ಭಾಗ ನೀರ್ ಹಾಕೊಂಡಿದ್ದೀನಿ. ಸೊ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್, ಯಾವ್ದಾದ್ರೂ ತಗೋಬಹುದು ನೀವು. ನಾನು ಸದ್ಯಕ್ಕೆ ಇಲ್ಲಿ ಬ್ರೂ ಕಾಫಿ ಪೌಡರ್ನ ತಗೊಂಡಿದ್ದೀನಿ. ಸೊ ಹಾಗೆ ಕರ್ಡ್, ನಾನು ಹಡ್ಸನ್ ತಗೊಂಡಿದ್ದೀನಿ ಕರ್ಡು. ಸೊ ನಿಮಗೆ ಯಾವ್ದು ಬ್ರ್ಯಾಂಡ್ ನೀವು ಯೂಸ್ ಮಾಡ್ತೀರಾ ಆ ಕರ್ಡ್ನ ತಗೊಳ್ಬೋದು. ಸೊ ಇದು 1/2 ಕಪ್ ತಗೊಂಡಿದ್ದೀನಿ. ಸೊ ಇವಾಗ ಫುಲ್ ಒಂದು ಮುಕ್ಕಾಲ್ ಕಪ್ ಅಷ್ಟು ಕೋಕೋ ಪೌಡರ್ ತಗೊಂಡಿದ್ದೀನಿ. ಸೊ ಹಾಗೆ ಇವಾಗ ಸ್ಟಿರ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ. ಇದೇನು ಗಂಟಿಲ್ದಂಗೆ, ಚೆನ್ನಾಗಿ ಲಂಪ್ ಏನು ಇಲ್ದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ಸೊ ಇವಾಗ ಏನು ಲಂಪ್ ಇಲ್ದಂಗೆ, ಅಂದ್ರೆ ಏನು ಗಂಟಿಲ್ದಂಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ 1/2 ಕಪ್ ಆಫ್ ವೆಜಿಟೇಬಲ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ವೆಜಿಟೇಬಲ್ ಆಯಿಲ್ ಅಂದ್ರೆ ನೀವೇನೇನೋ ಅನ್ಕೋಬೇಡಿ. ಸೊ ನೀವೇನು ಯೂಸ್ ಮಾಡ್ತೀರಾ ಅದೇ ಆಯಿಲ್ನ ಹಾಕೊಳ್ಳಿ. ಸೊ ಅದನ್ನು ಹಾಕೊಂಡು ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಸೊ ಅದೇ ತರ ಸ್ಟಿರ್ ಮಾಡ್ತಾ 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 ಶುಗರ್ ಹಾಕೊಂಡ್ಬಿಡೋಣ. ಸೊ ಶುಗರ್ ಆಲ್ಮೋಸ್ಟ್ ಈ ಕಪ್ಪಲ್ಲಿ ನಾನು 1.5 ಕಪ್ ಹಾಕೊಂತಾ ಇದ್ದೀನಿ ಶುಗರ್. ನೀವು ಶುಗರ್ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಳ್ಬೋದು. ಸೊ ಇದಕ್ಕೆ ನೀವು ಜಾಗ್ರಿ ಅಂದ್ರೆ ಪೌಡರ್ ಜಾಗ್ರಿ, ಪುಡಿ ಬೆಲ್ಲನೂ ಹಾಕೋಬಹುದು. ಸೊ ನಾನು ಇವಾಗ ಸದ್ಯಕ್ಕೆ ಇದು ತುಂಬಾ ದಿನಗಳಾದ್ಮೇಲೆ ಟ್ರೈ ಮಾಡೋದಕ್ಕೋಸ್ಕರ ಈ ಶುಗರ್ ಹಾಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಲಮ್ಸ್ ಎಲ್ಲ ಹೋಗಿದೆ, ಇನ್ನೊಂದು ಚೂರಿದೆ. ಸ್ಟಿರ್ ಮಾಡಿಬಿಟ್ಟು ಚೆನ್ನಾಗಿ ಇದು ಮಾಡೋಣ. ಸೊ ಈ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ. ನೆಕ್ಸ್ಟ್ ಯಾವ ಇಂಗ್ರೀಡಿಯೆಂಟ್ ಅಂತ ಹೇಳ್ತೀನಿ. ಸೊ ಅದಕ್ಕೆ ನಾನು ಇವಾಗ ಜಾಲ್ರಿ ಥರ ತಗೊಂಡಿದ್ದೀನಿ. ಸೊ ದಿಸ್ ಇಸ್ ಅ ಮೆಶ್, ಅಂದರೆ ಸ್ವಲ್ಪ ದೊಡ್ಡಗಿರೋ ಜಾಲ್ರಿ ತಗೊಳ್ಳಿ. ಇದಕ್ಕೆ ಕರೆಕ್ಟಾಗಿ 1 ಫುಲ್ ಕಪ್ ಆಫ್ ಫ್ಲೋರ್ ತಗೊಂಡಿದ್ದೀನಿ, ಅಂದ್ರೆ ಮೈದಾ ತಗೊಂಡಿದ್ದೀನಿ. ಸೊ ನೀವು ಗೋಧಿ ಹಿಟ್ಟಾದ್ರೂ ತಗೋಬಹುದು, ಮೈದಾನಾದ್ರೂ ತಗೋಬಹುದು. ಸೊ ರಾಗಿ, ಹೆಲ್ತ್ ಕನ್ಸರ್ನ್ ಇರೋರು, ಈಗ ಮಕ್ಳಿಗೆ ಮಾಡ್ತಿರೋರು ಆರಾಮಾಗಿ ನೀವು ರಾಗಿ ಹಾಕೋಬಹುದು. ರಾಗಿ ಇನ್ನೂ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಈಗ ಸದ್ಯಕ್ಕೆ ನಾನು ಮೈದಾ ತಗೊಂಡಿದ್ದೀನಿ, 1 ಫುಲ್ ಕಪ್ ಆಫ್ ಮೈದಾ. ಕರೆಕ್ಟಾಗಿ 1/2 ಟೇಬಲ್ ಸ್ಪೂನ್ ಆಫ್ ಬೇಕಿಂಗ್ ಪೌಡರ್, 1/2 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಒಳಗಡೆ ಹಾಕೊಂಡು ಯಾಕೆ ಹಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ, ನೋಡಿ ಈ ತರ ಇರೋದೆಲ್ಲ ಒಳಗಡೆ ಹೋದ್ರೆ ಬೇಗ ಕರ್ಗಲ್ಲ. ಸೊ ಹಾಗಾಗಿ ನಾವ್ ಈ ತರ ತಗೊಂಡಾಗ ಈ ತರ ದಪ್ಪ ದಪ್ಪ ಇರೋದೆಲ್ಲ ಅಲ್ಲೇ ಉದ್ರೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದೀನಿ. ಏನೇ ಕಸ ಏನೇ ಇದ್ರೂ ಕೂಡ ಹೋಗ್ಬಿಡತ್ತೆ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದ್ರ ಜೊತೆ ಈಗ ಇದಾದ್ಮೇಲೆ ಹಾಕೊಳ್ತೀನಿ ವೆನಿಲಾ ಎಸೆನ್ಸ್. ವೆನಿಲಾ ಎಸೆನ್ಸ್ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಸೊ ಇವಾಗ
1 or 2 3 4 ಡ್ರಾಪ್ಸ್ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ಸೊ ಇನ್ನೂ ಸ್ವಲ್ಪ ಜನಕ್ಕೆ ಡೌಟ್ ಬರುತ್ತೆ. ಸೊ ನಾವು ವೆಜಿಟೇಬಲ್ ಆಯಿಲ್ ಬದಲು ಬಟರ್ ಹಾಕೊಳ್ತೀವಿ, ಬಟರು ಕೂಡ ಹಾಕೋಬಹುದು, ಅದಿನ್ನ ಚೆನ್ನಾಗಿರುತ್ತೆ. ಸೊ ನಂಗೆ ಏನಂದ್ರೆ ಆ ಕೇಕಲ್ಲಿ ಮಾಯ್ಸ್ಟ್ನೆಸ್ ಹಂಗೆ ಇರಬೇಕು ಅಂತ ಹೇಳ್ಬಿಟ್ಟು ನಾನು ವೆಜಿಟೇಬಲ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಬಟರ್ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ಬೇಗ ಗಟ್ಟಿ ಆಗ್ಬಿಡುತ್ತೆ ಕೇಕ್, ಅಂದ್ರೆ ಬ್ರೌನಿ ತರ ಆಗೋಗ್ಬಿಡುತ್ತೆ. ಸೊ ಹಿಂಗ್ ಹಾಕಿದ್ರೆ ಪಫಿಯಾಗಿ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಮ್ಮೆ ನಾನು ಎಗ್ ಹಾಕಿ ಇನ್ನೊಂದು ಎಗ್ ಕೇಕ್ ತೋರಿಸ್ತೀನಿ ರೆಸಿಪಿ. ಸೊ ಇದು ಎಗ್ಲೆಸ್ ಕೇಕು, ಅದನ್ನ ನಾನು ಎಗ್ ವಿತ್ ಎಗ್ ತೋರಿಸ್ತೀನಿ ಇನ್ನೊಂದು ರೆಸಿಪಿನ, ಬೇಕಿದ್ರೆ ನೀವು ಕಮೆಂಟ್ ಮಾಡಿ. ಸೊ ನೋಡ್ಬೋದು 0 ಲಂಪ್ ಈ ಕನ್ಸಿಸ್ಟೆನ್ಸಿಗೆ ಆದರೆ ಮುಗೀತು. ಸೊ ಇವಾಗ ಬೇಕಿಂಗ್ ಪ್ಯಾನಿಗೆ ಹಾಕಿ ಅವನಿಗೆ ಇಟ್ಟರೆ ಮುಗೀತು. ಸೊ ಅದು ಅವೆನ್ ಇಡೋದ್ರ ಬದಲು ನಿಮಗೆ ಅವೆನ್ ಇಲ್ಲ ಮನೆಯಲ್ಲಿ ಅಂದ್ರೆ ನೀವು ಕುಕ್ಕರಲ್ಲೂ ಕೂಡ ಮಾಡ್ಕೋಬಹುದು. ಕೆಳಗಡೆ ದಪ್ಪುಪ್ಪು ಹಾಕಿ ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಇದು ಯಾರಾದ್ರೂ ಒಂದು ಸ್ಟೀಲ್ ಆರ್ ಅಲ್ಯೂಮಿನಿಯಂ ಬೌಲ್ ಏನಾದ್ರು ಇತ್ತಂದ್ರೆ ಅದ್ರೊಳಗಡೆ ಬಟರ್ ಪೇಪರ್ ಹಾಕಿ ಈ ಬ್ಯಾಟರ್ನ ಅದ್ರೊಳಗಡೆ ಹಾಕಿ 45 ಮಿನಿಟ್ಸ್ ವಿತೌಟ್ ವಿಷಲ್ ನೀವೇನಾದ್ರೂ ಇಟ್ರೆ ಆರಾಮಾಗಿ ಆಗತ್ತೆ. ಸೊ ಅದನ್ನು ಬೇಕಿದ್ರೆ ಒಮ್ಮೆ ನೆಕ್ಸ್ಟ್ ಎಗ್ ಅದೇ ತರ ಮಾಡ್ತೀನಿ, ಅದ್ರಲ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ವಿತೌಟ್ ಅವೆನ್. ಸೊ ಇದು ಈ ಸರಿ ವಿತ್ ಅವನ್ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಬಾದಾಮ್ ಹಾಕೊಳ್ತಾ ಇದ್ದೀನಿ. ಇದು ಅಡಿಷ್ನಲ್ಲು, ಯಾಕಂದರೆ ನಮ್ಮ ಮನೇಲಿ ಇರೋರಿಗೆ ಬಾದಾಮು ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ಸೊ ಬಾದಾಮು ಮತ್ತು ದ್ರಾಕ್ಷಿ ಎರಡೂ ಹಾಕೊಳ್ತಾ ಇದ್ದೀನಿ. ಸೊ ಬೇಕಿದ್ರೆ ಹಾಕೊಳ್ಳಿ, ಬೇಡ ಅಂದರೆ ಬಿಡಿ. ಅರ್ಥವಾಯಿತು ಬಿಡಿ. ಯಾಕಂದರೆ ಇದು ಸ್ವಲ್ಪ ಹೆಲ್ತಿ ವರ್ಷನ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಮನೇಲಿ ಯಾರಿಗಾದ್ರೂ ಸರ್ಪ್ರೈಸ್ ಕೊಡಬೇಕು ಅಂದರೆ ಇದನ್ನು ಮಾಡಿ ಅವ್ರಿಗೆ ಕೊಟ್ಬಿಡಿ. ಫುಲ್ ನಿಮ್ಮ ಮೇಲೆ ಫುಲ್ ಲವ್ ಆಗ್ಬಿಡುತ್ತೆ ಅವರಿಗೆ. ಕನ್ಸಿಸ್ಟೆನ್ಸಿ ಬಂತು ಅಂದರೆ ಈ ಥರ ಲಂಪ್ ಇಲ್ದಲ್ಲೇ ಮಾಡಿದ್ವಿ ಅಂದರೆ ಕೇಕು ತುಂಬ ಚೆನ್ನಾಗಿ ಬರುತ್ತೆ. ಪಫಿಯಾಗಿ ಆರಾಮಾಗಿ ಯಾರು ಬೇಕಿದ್ರೂ ಇಷ್ಟಪಟ್ಟು ತಿಂತಾರೆ. ಸೊ ಮಕ್ಳಿಗಂತೂ ಇನ್ನೂ ತುಂಬ ಇಷ್ಟ ಆಗುತ್ತೆ. ಈಗ ಆಲ್ಮೋಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಸಂಜೆ ಹೊತ್ತು ಬಂದಾಗ ಏನಾದ್ರೂ ಮಾಡ್ಕೊಡಿ ಅಮ್ಮ ಅಂತ ಕೇಳ್ತಾ ಇರ್ತಾರೆ. ಸೊ ಈ ತರ ಒಂದ್ ಮಾಡಿ ಕೊಟ್ಬಿಡಿ, ಆರಾಮಾಗಿ ಇಷ್ಟಪಟ್ಕೊಂಡು ಸಂಜೆ ತಿಂತಾರೆ. ಬೇಕರಿಗೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ನೀವೇ ಮಾಡಿ ಆರಾಮಾಗಿ ಕೊಡ್ಬೋದು. ಸೊ ಇವಾಗ ಪಾನಿಗೆಲ್ಲದನ್ನು ಡಂಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಪ್ಯಾನ್ ಕೆಳಗಡೆಗೂ ನಾನು ಆಯಿಲ್ ಹಾಕಿದ್ದೀನಿ, ಮೇಲ್ಗಡೆದಕ್ಕೂ ಆಯಿಲ್ ಹಾಕಿದ್ದೀನಿ. ಆಗಿದೆ. ಸೊ ಇವಾಗ ಅವನ್ ಇಡ್ತಾ ಇದ್ದೀನಿ. ಸೊ ನಮ್ದ್ರಲ್ಲಿ ಆಪ್ಷನ್ ಇದೆ ಕೇಕ್ ಅಂತ. ಸೊ ನಾವು BH16 ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಆಟೋಮೆಟಿಕ್ ಆಗಿ ಅಂದ್ರೆ ನಮ್ಗೆ ಬೇರೆ ಬೇರೆ ವೆರೈಟೀಸ್ ಆಫ್ ಇದನ್ನ ಮಾಡ್ಬೋದು ಇದರಲ್ಲಿ ರೆಸಿಪೀಸ್ನ. ಸೊ ಅದರಲ್ಲಿ ನಮ್ಗೆ ಇದ್ರಲ್ಲಿ ಬುಕ್ಕಲ್ಲಿ ಆಪ್ಷನ್ ಇತ್ತು BH16 ಹಾಕಿದ್ರೆ ಚಾಕ್ಲೇಟ್ ಕೇಕ್ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ದಟ್ ಒನ್ ಸ್ಟಾರ್ಟ್. ಇಟ್ ಇಸ್ ವೇಟ್ ಫಾರ್ 5 minutes. Few moments later. ಸೊ ಇವಾಗ ನಾನು ಸ್ಪೂನ್ ಹಾಕ್ತಾ ಇದ್ದೀನಿ, ಏನು ಅಂಟ್ಕೊಳ್ತಾ ಇಲ್ಲ, ಪರ್ಫೆಕ್ಟ್ ಆಗಿ ಕೇಕ್ ಆಗಿದೆ. ಸೊ ಇವಾಗ ಇದು ಒಂದು ಶೇಪ್ ಆಗ್ಬಿಟ್ಟಿದೆ, ಅಷ್ಟು ಒಂದು ಶೇಪಿಗೆ ತಗೊಂಡು ಬರೋಣ ಇವಾಗ. ಓಕೆ, ಕೇಕ್ ತುಂಬ ರೆಡಿ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಪಫಿಯಾಗಿ ಬಂದಿದೆ. ಅನ್ಫಾರ್ಚುನೇಟ್ಲಿ ತಿಂದ್ಬಿಟ್ವಿ, ಯಾಕಂದ್ರೆ ಅಷ್ಟೇ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಸೊ ಹಾಗೆ ತುಂಬಾ ಪಫಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಸ್ವೀಟ್ ಮತ್ತೆ ಅಂದ್ರೆ ಸ್ವೀಟ್ನೆಸ್ ತುಂಬ ಕರೆಕ್ಟ್ ಆಗಿದೆ. ಇದು ತುಂಬ ಸ್ವೀಟ್ ಅಂತ ಏನು ಅನ್ಸಲ್ಲ, ಶುಗರ್ ಆಗಲಿ ಎಲ್ಲದೂ ಪರ್ಫೆಕ್ಟ್ ಆಗಿದೆ. ಸೊ ಇದನ್ನ ತಿನ್ಬಿಟ್ಟಿದೀವಿ, ಏನು ಅನ್ಕೋಬೇಡಿ ಯಾರು. ಸೊ ಅಮ್ಮ ಕೇಳೋಣ, ಅಮ್ಮ ಹೇಗಿತ್ತು ಕೇಕು? ತುಂಬಾ ಚೆನ್ನಾಗಿ ಬಂದಿದೆ, ಒಂದ್ಸಲ ಟ್ರೈ ಮಾಡ್ರಿ ಮನೇಲಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಮೇಲೆ ನಾನು ಚಾಕ್ಲೇಟ್ ಮೆಲ್ಟ್ ಮಾಡಿ ಹಾಕಿದ್ದೀನಿ, ಅದ್ರ ಜೊತೆ ಸ್ವಲ್ಪ ಬಾದಾಮ್ ಕೂಡ ಹಾಕಿ ಮೆಲ್ಟ್ ಮಾಡಿ ಹಾಕಿದ್ದೀನಿ. ಸೊ ನೀವು ಬಾದಾಮ್ ಮತ್ತೆ ಈ ಚಾಕ್ಲೇಟ್ ಮೆಲ್ಟಿಂಗ್ ಆಪ್ಷನಲ್, ಬಟ್ ಬೇಕಿದ್ರೆ ನೀವು ಹಾಕೋಬಹುದು, ಯಾಕಂದ್ರೆ ಇದಿದ್ರೇನೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ತಿಳಿಸಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.